ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಸಾಕಷ್ಟು ಸಮಯನೇ ಆಗಿತ್ತು ಬಿಗ್ ಬಾಸ್ ಬಗ್ಗೆ ಒಂದು ಅಪ್ಡೇಟ್ ವಿಡಿಯೋ ಮಾಡಿ. ಸೊ ಈಗ ಅದಕ್ಕೊಂದು ಸಂದರ್ಭ ಬಂದಿದೆ, ಸಮಯ ಬಂದಿದೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಕಡೆ ತನಕ ನೋಡಿ. ಹಾಗೆಯೇ ನೀವಿನ್ನೂ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಆಗಿ, ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12 ಯಾವ ರೀತಿಯ ಒಂದು ಅಭೂತಪೂರ್ವ ಯಶಸ್ಸನ್ನು ಸಾಧಿಸ್ತು ಅನ್ನೋದ್ರ ಬಗ್ಗೆ ನಾನೇನು ಪ್ರತ್ಯೇಕವಾಗಿ ಹೇಳುವಂತಹ ಅಗತ್ಯನೇ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಒನ್ ಆ್ಯಂಡ್ ಓನ್ಲಿ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಗಿಲ್ಲಿ ನಟ ಅವರು ಯಾವ ರೀತಿಯ ಒಂದು ಫ್ಯಾನ್ ಬೇಸನ್ನು ಕ್ರಿಯೇಟ್ ಮಾಡಿಕೊಂಡ್ರು, ಯಾವ ರೀತಿ ಕರ್ನಾಟಕದ ಮನೆ ಮಗನಾಗಿ ಈ ಒಂದು ಸೀಸನ್ ನಂತರ ಹೊರ ಹೊಮ್ಮಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಕೇವಲ ಅರ್ಬನ್ ಆಡಿಯನ್ಸ್ ಮಾತ್ರ ಈ ಒಂದು ಬಿಗ್ ಬಾಸ್ ಶೋನ ನೋಡ್ತಾರೆ ಅನ್ನುವಂತಹ ಒಪಿನಿಯನನ್ನು ಅವರು ಬ್ರೇಕ್ ಮಾಡಿ ಹಳ್ಳಿಗೂ ರಿಮೋಟ್ ಏರಿಯಾಗಳಿಗೂ ಈ ಒಂದು ಶೋ ತಲುಪೋ ಹಾಗೆ ಗಿಲ್ಲಿ ನಟ ಅವರು ಮಾಡಿದರು. ಡೆಫಿನೆಟ್ಲಿ ಆ ಒಂದು ಕ್ರೆಡಿಟನ್ನು ಗಿಲ್ಲಿ ನಟ ಅವರಿಗೆ ಕೊಡಲೇಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಶೋ ಪೆನೆಟ್ರೇಟ್ ಆಗುವ ಹಾಗೆ ಗಿಲ್ಲಿ ನಟ ಅವರು ತಮ್ಮ ಒಂದು ಟ್ಯಾಲೆಂಟ್ ಮೂಲಕ ಈ ಒಂದು ಶೋವನ್ನು ಮನೆಗಳಿಗೆ ತಲುಪಿಸಿದರು. ಆ್ಯಂಡ್ ಅಫ್ಕೋರ್ಸ್ ಬಿಗ್ ಬಾಸ್ ಸೀಸನ್ 12 ಬಂದಂತಹ ಸಾಕಷ್ಟು ಜನ ಕಂಟೆಸ್ಟೆಂಟ್ಸ್ಗಳು ಕೂಡ ತಮ್ಮದೇ ರೀತಿಯಲ್ಲಿ ಆಟ ಆಡಿ, ತಮ್ಮದೇ ರೀತಿಯಲ್ಲಿ ಮನೋರಂಜನೆಯನ್ನು ಕೊಟ್ಟು ಈ ಒಂದು ಶೋವನ್ನು ಯಶಸ್ವಿಗೊಳಿಸುವಲ್ಲಿ ಅವರ ಪಾತ್ರವನ್ನು ಕೂಡ ನಿಭಾಯಿಸಿದರು. ಆ ಒಂದು ಹಿನ್ನೆಲೆಯಲ್ಲೇ ಈಗ ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ 13 ಬಗ್ಗೆ ಕೆಲವೊಂದಷ್ಟು ಅನೌನ್ಸ್ಮೆಂಟ್ಸ್ಗಳನ್ನು ವಾಹಿನಿಯವರು ಈಗಾಗಲೇ ಮಾಡ್ಕೊಂಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ 13 ಆಡಿಷನ್ಸ್ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಸೊ ಕ್ರಿಂಜ್ ಕ್ರಿಯೇಟರ್ಸ್ಗಳಿಂದ ಹಿಡಿದು ಅಥೆಂಟಿಕ್ ಆಗಿ ಕಂಟೆಂಟನ್ನು ಕೊಡುವಂತಹ ಇನ್ಫ್ಲುಯೆನ್ಸರ್ಸ್ಗಳು ಕೂಡ ಈ ಒಂದು ಬಿಗ್ ಬಾಸ್ ಆಡಿಷನ್ಸ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ತಮ್ಮದೇ ಆದಂತಹ ವಿಡಿಯೋಗಳನ್ನು ಮಾಡಿ ಈಗಾಗಲೇ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಹರಿಬಿಡ್ತಾ ಇದ್ದಾರೆ. ನಮ್ಮ ಹೂವಿನ ಬಾಣದಂತೆ ನಿತ್ಯಮ್ಮನಿಂದ ಹಿಡಿದು ತರಕಾರಿ ಮಾರುವಂತಹ ಮಲ್ಲಮ್ಮ ಕೂಡ ತಾವು ಕೂಡ ಬಿಗ್ ಬಾಸ್ಗೆ ಹೋಗ್ತೀವಿ, ತಮ್ಮನ್ನು ಕೂಡ ಸಪೋರ್ಟ್ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಷ್ಟು ವಿಡಿಯೋಗಳನ್ನು ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಹರಿಬಿಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಕಾಮನ್ ಮ್ಯಾನ್ ಕ್ಯಾಟಗರಿಯಲ್ಲಿ ಬಿಗ್ ಬಾಸ್ ಸೀಸನ್ 13 ಶೋನಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ವಾಹಿನಿಯವರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಬಟ್ ನೀವು ಕೇವಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ನಿಮ್ಮ ಏನು 3 ಮಿನಿಟ್ಸ್ ಮ್ಯಾಕ್ಸಿಮಮ್ ವಿಡಿಯೋನ ಅಲ್ಲಿ ಮಾತ್ರ ಹಾಕ್ಕೊಂಡು ಕಲರ್ಸ್ ಕನ್ನಡ ವಾಹಿನಿ ಮತ್ತು ಜಿಯೋ ಹಾಟ್ಸ್ಟಾರ್ ಕನ್ನಡನ ನೀವು ಟ್ಯಾಗ್ ಮಾಡ್ತಾಯಿದ್ರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಅದು ಸೆಲೆಕ್ಟರ್ಗಳ ಗಮನಕ್ಕೆ ಬರೋದೇ ಇಲ್ಲ. ಇಲ್ಲಿ ಒಂದು ವಿಡಿಯೋದಲ್ಲಿ ಆ್ಯಕ್ಚುಲಿ ಒಂದು ಲಿಂಕ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ನೋಡಿ, ಒಂದು ಅಫಿಷಿಯಲ್ ಲಿಂಕ್ ಇದೆ. ಸೊ ಈ ಒಂದು ಲಿಂಕಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಿ ಮತ್ತು ನಿಮ್ಮ ಆ 3 ಮಿನಿಟ್ಸ್ ವಿಡಿಯೋ ಏನಿದೆಯಲ್ಲ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಮಾಹಿತಿಯನ್ನು, ನಿಮ್ಮ ಬಗೆಗಿನ ಇನ್ಫಾರ್ಮೇಷನನ್ನು ಅಲ್ಲಿ ಫಿಲ್ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿ ಮತ್ತೆ ಸಬ್ಮಿಟ್ ಮಾಡಿದರೆ ಮಾತ್ರ ಅದು ಸೆಲೆಕ್ಟರ್ಸ್ಗಳ ಗಮನಕ್ಕೆ ಬರುತ್ತೆ. ಅದರ ನಂತರ ಅದು ಸ್ಕ್ರೂಟಿನಿಯಾಗಿ ಸುಮಾರೆಲ್ಲ ನೆಕ್ಸ್ಟ್ ಪ್ರೋಸೆಸ್ಗೆ ಅದು ನಾಂದಿ ಆಗುತ್ತೆ. ಅದನ್ನು ಬಿಟ್ಟು ನೀವು ಕೇವಲ ನಿಮ್ಮ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಅಥವಾ ಫೇಸ್ಬುಕ್ ಖಾತೆಗಳಲ್ಲಿ ನಿಮ್ಮ ಬಗೆಗಿನ ವಿಡಿಯೋಗಳನ್ನು ಹಾಕ್ಕೊಂಡು ನೀವು ಯಾಕೆ ಬಿಗ್ ಬಾಸ್ ಸೀಸನ್ 13ಗೆ ಹೋಗಬೇಕು ಅಂತೆಲ್ಲ ನೀವು ಅಲ್ಲಿ ಹೇಳಿಕೊಂಡು ಕೇವಲ ಕಲರ್ಸ್ ಕನ್ನಡ ವಾಹಿನಿಯವ್ರನ್ನ ಟ್ಯಾಗ್ ಮಾಡ್ತಾಯಿದ್ರೆ ಅದು ಪ್ರಯೋಜನ ಆಗಲ್ಲ. ಸೊ ದಯವಿಟ್ಟು ಹಾಗಾಗಿ ಈ ಒಂದು ಲಿಂಕ್ ಏನಿಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಅದನ್ನು ದಯವಿಟ್ಟು ಅದರ ಮೇಲೆ ಟ್ಯಾಪ್ ಮಾಡಿ ಅಲ್ಲಿ ನಿಮ್ಮ ಮಾಹಿತಿಯನ್ನು ಕೊಟ್ಟು ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇದನ್ನು ನಾನು ಹೇಳಬೇಕಾಗಿತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಸೀಸನ್ 13 ಅಫ್ಕೋರ್ಸ್ ಈಗ ಕಾಮನ್ ಮ್ಯಾನ್ ಕ್ಯಾಟಗರಿಯವರು ಕೂಡ ಈ ಒಂದು ಸೀಸನ್ಗೆ ಎಂಟರ್ ಆಗಬಹುದು ಅಂತ ಅಫಿಷಿಯಲ್ ಆಗಿಯೇ ಅನೌನ್ಸ್ ಆಗಿದೆ. ಸೊ ಎಷ್ಟು ಜನ ಕಾಮನ್ ಮ್ಯಾನ್ಗಳಿರ್ತಾರೆ, ಎಷ್ಟು ಜನ ಸೆಲೆಬ್ರಿಟಿಗಳಿರ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆ್ಯಂಡ್ ಈ ಒಂದು ಶೋ ಶುರುವಾಗುವಂಥದ್ದು ಆಗಸ್ಟ್ ಅಥವಾ ಸೆಪ್ಟೆಂಬರ್ ಟೈಮಲ್ಲೇ, ಈಗೇನು ಶುರುವಾಗುವಂತಹ ಲಕ್ಷಣ ಇಲ್ಲ. ಈಗ ಕೇವಲ ಆಡಿಷನ್ಸ್ ಪ್ರಕ್ರಿಯೆ ಮಾತ್ರ ಶುರುವಾಗಿರುವಂಥದ್ದು. ಸೊ ಅದರ ನಂತರ ಸಾಕಷ್ಟು ಪ್ರೋಸೆಸ್ ಇರುತ್ತೆ. ಬಟ್ ಬಿಗ್ ಬಾಸ್ ಸೀಸನ್ 13 ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನುವಂತಹ ಒಂದು ಇನ್ಫಾರ್ಮೇಷನ್ ಅಂತೂ ನಿಜವಾಗ್ಲೂ ಸಿಕ್ಕಿದೆ. ಬಿಕಾಸ್ ಬಿಗ್ ಬಾಸ್ ಸೀಸನ್ 12 ಎಷ್ಟರ ಮಟ್ಟಿಗೆ ಒಂದು ಯಶಸ್ಸನ್ನು ಸಾಧಿಸ್ತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ವೋಟಿಂಗ್ ಗಿಲ್ಲಿಯವರು ಒಂದು ದೊಡ್ಡ ಮಟ್ಟದ ರೆಕಾರ್ಡನ್ನೇ ಕ್ರಿಯೇಟ್ ಮಾಡಿದರು. ಆ್ಯಂಡ್ ಇಲ್ಲಿಯ ತನಕದ ಬಿಗ್ ಬಾಸ್ ಸೀಸನ್ಗಳಲ್ಲೇ ಅತಿ ಹೆಚ್ಚು ವೋಟ್ಸ್ಗಳನ್ನು, ದಾಖಲೆ ಮೊತ್ತದ ವೋಟ್ಸ್ಗಳನ್ನು ಪಡೆದುಕೊಂಡಂತಹ ಒಂದು ಶ್ರೇಯ ನಮ್ಮ ಗಿಲ್ಲಿ ನಟ ಅವ್ರಿಗೆ ಹೋಗುತ್ತೆ. ಅದಕ್ಕೆ ತಕ್ಕ ಹಾಗೆ ಶೋ ಕೂಡ ಸಿಕ್ಕಾಬಟ್ಟೆ
ಪಾಪ್ಯುಲರ್ ಆಗಿತ್ತು. ಸೊ ಆ ಎಲ್ಲವನ್ನು ಬೀಟ್ ಮಾಡುವಂತಹ, ಅದಕ್ಕೂ ಮೀರಿದಂತಹ ಮನರಂಜನೆಯನ್ನು ಕೊಡಬೇಕಾಗಿರುವಂಥದ್ದು ಈಗ ಬಿಗ್ ಬಾಸ್ ಸೀಸನ್ 13ನ ಒಂದು ಹೊಣೆ ಆಗಿರುತ್ತೆ, ಕರ್ತವ್ಯ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ವಾಹಿನಿಯವರು ಸಾಕಷ್ಟು ಈಗಾಗಲೇ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್ಗಳನ್ನು ಶುರು ಮಾಡಿರ್ತಾರೆ. ಆ್ಯಂಡ್ ಇದೊಂದು ಒಳ್ಳೆ ಸ್ಟ್ರಾಟರ್ಜಿ ಕೂಡ. ಬಿಕಾಸ್ ಯಾವಾಗಲೂ ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಶುರುವಾಗಬೇಕಾಗಿರುವಂತಹ ಸೀಸನ್ಗೆ ಈಗಲಿಂದನೇ ಒಂದು ಹೈಪ್ ಕ್ರಿಯೇಟ್ ಆಗುತ್ತೆ ಅಂತಾದರೆ, ಈ ಶೋ ಬಗ್ಗೆ ಜನಕ್ಕಿರುವಂತಹ ಒಂದು ಕ್ರೇಜ್ ಆಗಿರಬಹುದು, ಅದನ್ನು ವಾಹಿನಿಯವರು ಕರೆಕ್ಟಾಗಿ ಆ ಒಂದು ವಿಷಯವನ್ನು ಟ್ಯಾಪ್ ಮಾಡಿ ಈಗಲಿಂದನೇ ಜನ ಅದ್ರ ಬಗ್ಗೆ ಮಾತಾಡೋ ರೀತಿ, ಅದ್ರ ಬಗ್ಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ರೀತಿ, ಇಂಟ್ರೆಸ್ಟ್ ತೋರಿಸುವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಇಟ್ಸ್ ಎ ವೆರಿ ನೈಸ್ ಸ್ಟ್ರಾಟರ್ಜಿ. ಸೊ ಬಿಗ್ ಬಾಸ್ ಸೀಸನ್ 13 ಶುರುವಾಗಲಿಕ್ಕೆ ಸಾಕಷ್ಟು ಸಮಯ ಇದೆ. ಬಟ್ ಆಡಿಷನ್ಸ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರೋರಿಗೆ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಗಲೇ ಹೇಳಿದಾಗೆ ದಯವಿಟ್ಟು ಈ ಅಫಿಷಿಯಲ್ ಲಿಂಕಲ್ಲೇ ನೀವು ಆ್ಯಕ್ಚುಲಿ ನಿಮ್ಮ ಮಾಹಿತಿಯನ್ನು ಹಂಚಿಕೊಂಡು ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಆಗ ಮಾತ್ರ ಅದು ಸೆಲೆಕ್ಟರ್ಸ್ ಗಮನಕ್ಕೆ ಬರುತ್ತೆ. ಆ್ಯಂಡ್ ಬಿಗ್ ಬಾಸ್ ಸೀಸನ್ 13ನಲ್ಲಿ ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಸಾಕಷ್ಟು ಜನಗಳ ಹೆಸರುಗಳು ಈಗಾಗಲೇ ಸಿಕ್ಕಾಬಟ್ಟೆ ಈಗಲಿಂದನೇ ಓಡಾಡೋದಕ್ಕೆ ಶುರುವಾಗಿದೆ. ಇನ್ಫ್ಲುಯೆನ್ಸರ್ಸ್ ಆದಂತಹ ಸ್ಯಾಮ್ ಸಮೀರ್ ಅವರಿರ್ಬೋದು, ವರುಣ್ ಆರಾಧ್ಯ ಇರಬಹುದು, ಸಾಕಷ್ಟು ಜನ ಅವರೆಲ್ಲ ಬರ್ತಾರಂತೆ ಅನ್ನೋ ಥರದ್ದೆಲ್ಲ ಕೆಲವೊಂದಷ್ಟು ವದಂತಿಗಳು ಹರಡ್ತಾ ಇದೆ. ಹಾಗೆಯೇ ನಮ್ಮ ಹಮ್ಕು ಡುಮ್ಕು ಕೂಡ ಸಾಕಷ್ಟು ಈಗಾಗಲೇ ವಿಡಿಯೋಗಳನ್ನು ಮಾಡಿ ಹಿಂದ್ಗಡೆ ಸ್ವಲ್ಪ ನೋವಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಸಿಕ್ಕಾಬಟ್ಟೆ ಅವರು ತಮ್ಮ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ ವಿಡಿಯೋಗಳಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಆದರೆ ಬಿಗ್ ಬಾಸ್ ಸೀಸನ್ 13ನಲ್ಲಿ ಕೆಲವೊಂದಷ್ಟು ಈಗಾಗಲೇ ಸೀಸನ್ 12ಅಲ್ಲಿ ಪಾಪ್ಯುಲರ್ ಆಗಿರುವಂತಹ ಕಂಟೆಸ್ಟೆಂಟ್ಸ್ಗಳನ್ನು ಮತ್ತೆ ಎಂಟ್ರಿ ಕೊಡಿಸುವಂತಹ ಒಂದು ಸಿಚುವೇಶನ್ ಬರುತ್ತೆ ಅನ್ನುವಂತಹ ಒಂದು ಅನಧಿಕೃತ ಮಾಹಿತಿ ಬಂದಿದೆ. ಎಸ್ಪೆಷಲಿ ಗಿಲ್ಲಿ ನಟ ಅವರು, ರಕ್ಷಿತಾ ಅವರು, ಹಾಗೆಯೇ ಕಾವ್ಯ ಅವರು ಎಂಟ್ರಿ ಕೊಡಬಹುದು ಬಿಗ್ ಬಾಸ್ ಸೀಸನ್ 13ಗೆ ಅನ್ನುವಂತಹ ಒಂದು ಅನಧಿಕೃತ ಮಾಹಿತಿ ಇದೆ. ಆ ಥರದೊಂದು ವದಂತಿ ಹರಿದಾಡ್ತಾ ಇದೆ. ಬಟ್ ಇದ್ರ ಬಗ್ಗೆ ಅಥೆಂಟಿಕ್ ಆಗಿ ಯಾವುದೇ ಒಂದು ಇನ್ಫಾರ್ಮೇಷನ್ ಇಲ್ಲ. ಅಂದರೆ ಯಾವ ರೀತಿ ಅಂತ ಹೇಳಿದರೆ, ಈಗ ಗಿಲ್ಲಿ, ಕಾವ್ಯ ಅಥವಾ ರಕ್ಷಿತಾ ಅವರು ಬಂದಾಗ ಸೊ ಅವ್ರದ್ದೊಂದು 3 ಟೀಮ್ ಆಗಿ ಡಿವೈಡ್ ಆಗುತ್ತೆ. ಯಾರೆಲ್ಲ ಕಂಟೆಸ್ಟೆಂಟ್ಸ್ ಒಳಗಡೆ ಬಂದಿರ್ತಾರೋ ಸೊ ಆ ಕಂಟೆಸ್ಟೆಂಟ್ಸ್ಗಳನ್ನು 3 ಟೀಮ್ ಆಗಿ ಡಿವೈಡ್ ಮಾಡಿ, ಒಂದೊಂದು ಟೀಮಿಗೆ ಗಿಲ್ಲಿಯವರು, ಇನ್ನೊಂದು ಟೀಮಿಗೆ ರಕ್ಷಿತಾ ಅವರು, ಇನ್ನೊಂದು ಟೀಮಿಗೆ ಕಾವ್ಯ ಅವರು ಜಡ್ಜಸ್ಗಳು ಅಥವಾ ಮೆಂಟರ್ಗಳಾಗಿರ್ತಾರಂತೆ. ಸೊ ಆಲ್ಮೋಸ್ಟ್ ಒಂದು 4 ವೀಕ್ಸ್ ತನಕ ಗಿಲ್ಲಿ, ರಕ್ಷಿತಾ, ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲೇ ಇರ್ತಾರೆ. ಬೇರೆ ಕಂಟೆಸ್ಟೆಂಟ್ಸ್ಗಳನ್ನ ಒಂದು ರೀತಿ ಮೆಂಟರಿಂಗ್ ಮಾಡ್ತಾರೆ, ಟೇಮ್ ಮಾಡ್ತಾರೆ. ಅದಾದಮೇಲೆ ಲೈಕ್ ಆಫ್ಟರ್ 4 ವೀಕ್ಸ್ ಆ್ಯಕ್ಚುಯಲ್ ಬಿಗ್ ಬಾಸ್ ವಿತ್ ಫ್ರೆಶ್ ಕಂಟೆಸ್ಟೆಂಟ್ಸ್ ಶುರುವಾಗುತ್ತೆ ಅನ್ನುವಂತಹ ಒಂದು ಅನಧಿಕೃತ ಮಾಹಿತಿ ಇದೆ. ಅಫ್ಕೋರ್ಸ್ ಈ ಥರದೊಂದು ಸ್ಟ್ರಾಟರ್ಜಿ ಡೆಫಿನೆಟ್ಲಿ ವರ್ಕ್ ಅಂತೂ ಆಗುತ್ತೆ. ಬಿಕಾಸ್ ಗಿಲ್ಲಿಯವರು ಈಗಾಗಲೇ ಕಿರುತೆರೆಯಲ್ಲಿ ಒಂದು ರೀತಿ ಸ್ಟಾರ್ ಫಿಗರ್ ಅವರು, ಹಂಗೆ ನೋಡೋಕೆ ಹೋದರೆ. ಸೊ ಅವ್ರು ಬಂದರೆ TRP ವೈಸ್ ಡೆಫಿನೆಟ್ಲಿ ವಾಹಿನಿಗೆ ಬಹಳ ಉನ್ನತ ಮಟ್ಟದಲ್ಲಿ ಅದು ಸಹಾಯ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅಭಿಮಾನಿಗಳಿಗೂ ಕೂಡ, ಬಿಗ್ ಬಾಸ್ ಅಭಿಮಾನಿಗಳಿಗೆ, ಎಸ್ಪೆಷಲಿ ಗಿಲ್ಲಿ ನಟ ಅವರ ಅಭಿಮಾನಿಗಳಿಗೆ ಮತ್ತೆ ಗಿಲ್ಲಿ ಅವ್ರನ್ನ ಶೋ ಅಲ್ಲಿ ನೋಡುವಂತಹ ಒಂದು ಸದಾವಕಾಶ ಸಿಕ್ಕಿದಾಗುತ್ತೆ. ಆ್ಯಂಡ್ ಶೋಗೂ ಕೂಡ ಒಳ್ಳೆ ಒಂದು ಸ್ಟಾರ್ಟಪ್ ಸಿಕ್ಕಿದಾಗುತ್ತೆ. ನೋಡ್ಬೇಕು, ಈ ಥರದೊಂದು ಮಾಹಿತಿ ಅಂತೂ ಇದೆ. ಐಡಿಯಾ ಆ್ಯಕ್ಚುಲಿ ಕೇಳುವಾಗ ಚೆನ್ನಾಗಿ ಅನ್ನಿಸ್ತಾ ಇದೆ. ಗಿಲ್ಲಿ, ರಕ್ಷಿತಾ ಆ್ಯಂಡ್ ಕಾವ್ಯ ಬರುವಂಥದ್ದು, ಮತ್ತು 4 ವೀಕ್ಸ್ ಅವರು ಗೆಸ್ಟ್ಗಳಾಗಿ ಇರುವಂಥದ್ದು ಅಥವಾ ಮೆಂಟರ್ಗಳಾಗಿ, ಜಡ್ಜ್ಗಳಾಗಿ, ಆಮೇಲೆ ನಂತರ ಬೇರೆ ಉಳಿದಂತಹ ಫ್ರೆಶ್ ಕಂಟೆಸ್ಟೆಂಟ್ಸ್ಗಳನ್ನು ಟೇಮ್ ಮಾಡಿ ಮತ್ತೆ ವಾಪಸ್ ಬರುವಂಥದ್ದು, ಆ ಥರದೊಂದು ಮಾಹಿತಿ ಸಿಕ್ಕಿದೆ. ಅಕಸ್ಮಾತ್ ಈ ರೀತಿ ಇದ್ದರೆ ನಿಮಗೆ ಹೇಗೆ ಅನಿಸುತ್ತೆ? ಬಿಗ್ ಬಾಸ್ ಸೀಸನ್ 13 ಯಾವ ರೀತಿ ಕಿಕ್ ಸ್ಟಾರ್ಟ್ ಆಗುತ್ತೆ ಅಕಸ್ಮಾತ್ ಈ ಥರದೊಂದು ಸ್ಟ್ರಾಟರ್ಜಿನ ಬಳಸ್ಕೊಂಡ್ರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈಗ ಆ್ಯಕ್ಚುಲಿ ನಿಮಗೆ ಈ ಒಂದು ಸೀಸನ್ಗೆ ಯಾರೆಲ್ಲ ಬರಬೇಕು ಅಂತ ಇದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳುವಂತಹ ಅವಶ್ಯಕತೆ ಇಲ್ಲ. ಬಿಕಾಸ್ ಇಲ್ಲಿ ಈ ಒಂದು ಸೀಸನಲ್ಲಿ ನಿಮಗೂ ಕೂಡ ಭಾಗವಹಿಸುವಂತಹ ಅವಕಾಶ ಇದೆ. ಸೊ ನಿಮ್ಮಲ್ಲಿ ಈ ಒಂದು ಶೋನಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ಯಾಕೆ ಈ ಒಂದು ಶೋನಲ್ಲಿ ಕಾಣಿಸ್ಕೊಳ್ಬೇಕು, ಯಾಕೆ ಈ ಒಂದು ಶೋ ಇಂಪಾರ್ಟೆಂಟ್ ಆಗುತ್ತೆ, ಸೊ ನಿಮ್ಮಲ್ಲಿರುವಂತಹ ಸ್ಕಿಲ್ಸ್ನ ತೋರಿಸ್ಕೊಳ್ಳೋದಕ್ಕೆ ಈ ವೇದಿಕೆ ಯಾವ ರೀತಿಯಲ್ಲಿ ನಿಮಗೆ ಸಹಾಯ ಆಗುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅಗೇನ್, ಕಾಮನ್ ಮ್ಯಾನ್ ಕ್ಯಾಟಗರಿ ಇದೆ ಅಂದ ತಕ್ಷಣ ಸೆಲೆಬ್ರಿಟಿಗಳು ಇರಲ್ಲ, ಬರೀ ಕಾಮನ್ ಮ್ಯಾನ್ ಮಾತ್ರ ಇರ್ತಾರೆ ಅಂತ ಏನಿಲ್ಲ, ಸೆಲೆಬ್ರಿಟಿಗಳು ಕೂಡ ಇರ್ತಾರೆ. ಸೊ ಸೆಲೆಬ್ರಿಟಿಗಳಲ್ಲಿ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 13ನಲ್ಲಿ ಯಾರೆಲ್ಲ ಇದ್ದರೆ ಚೆನ್ನಾಗಿರುತ್ತೆ? ಆ್ಯಂಡ್ ಇಲ್ಲಿ ದೊಡ್ಡ ಚಾಲೆಂಜ್ ಇರುವಂಥದ್ದು ಬಿಗ್ ಬಾಸ್ ಸೀಸನ್ 12 ಕ್ರಿಯೇಟ್ ಮಾಡಿದಂತಹ ಒಂದು ಎಂಗೇಜ್ಮೆಂಟ್ ಫ್ಯಾಕ್ಟರ್ ಅಥವಾ ಕ್ರೇಜನ್ನು ಬೀಟ್ ಮಾಡುವಂತಹ ಒಂದು ಚಾಲೆಂಜ್ ಇದೆ ಸೀಸನ್ 13ಗೆ. ಸೊ
ಆ ನಿಟ್ಟಿನಲ್ಲಿ ವಾಹಿನಿಯವರು ಯಾವ ರೀತಿ ಗಿಮಿಕ್ಗಳನ್ನು ಮಾಡ್ತಾರೆ, ಯಾವ ರೀತಿಯ ಕಂಟೆಸ್ಟೆಂಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ, ಮತ್ತು ಸಾಕಷ್ಟು ಜನ ಈಗಾಗಲೇ ಬರೀ ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ಸ್ ಮಾತ್ರ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇದೆ ಅನ್ನೋ ಥರದ್ದೆಲ್ಲ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಹಾಕೋದೆಲ್ಲ ನಾನು ನೋಡಿದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ, ಬಟ್ ಸಾಕಷ್ಟು ದೊಡ್ಡ ಪ್ರೋಸೆಸ್ ಅಂತೂ ಈಗ ಇದೆ. ಆಡಿಷನ್ಸ್ ಪ್ರಕ್ರಿಯೆ ಶುರುವಾಗಿರೋದ್ರಿಂದ ನಿಮಗೆ ಅಕಸ್ಮಾತ್ ಬಿಗ್ ಬಾಸ್ ಸೀಸನ್ 13 ಕಾಣಿಸ್ಕೊಳ್ಬೇಕು ಅಂತ ಇಷ್ಟ ಇದ್ದರೆ ಮತ್ತೊಂದು ಸಲ ಸ್ಕ್ರೀನಲ್ಲಿ ಬರ್ತಾ ಇದೆ ಇವಾಗ. ಈ ಲಿಂಕ್ ಮೂಲಕನೇ ನೀವು ಆ್ಯಕ್ಚುಲಿ ನಿಮ್ಮ ಮಾಹಿತಿಯನ್ನು ಕೊಟ್ಟು ನಿಮ್ಮ 3 ಮಿನಿಟ್ಸ್ ಮ್ಯಾಕ್ಸಿಮಮ್ ಸೈಜ್ಡ್ ವೀಡಿಯೋನ ನೀವು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ಸೊ ಆಯ್ಕೆ ಸಮಿತಿಯ ಗಮನಕ್ಕೆ ಅದು ಬರುತ್ತೆ. ಅದಾದಮೇಲೆ ಸಾಕಷ್ಟು ಪ್ರೋಸೆಸ್ ಇದೆ. ಆ್ಯಂಡ್ ಅಫ್ಕೋರ್ಸ್ ನೀವು ಅಕಸ್ಮಾತ್ ಆಡಿಷನ್ ಪ್ರಕ್ರಿಯೆಯಲ್ಲಿ ಮುಂದೆ ಹೋಗ್ತಾ ಸೆಲೆಕ್ಟ್ ಆದರೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಬಿಗ್ ಬಾಸ್ ಸೀಸನ್ 13 ಕಾಮನ್ ಮ್ಯಾನ್ ವಿನ್ ಆಗೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.